birthday to you. Happy birthday to you, Lakshmi. Happy birthday to you. My God bless you. May God bless you. कुठून उभा राहा इकडे इथे परंचो मार खाय रात्री जाऊन बोला ना बोलो नेक्स्ट परम तेजस जावा केले जावा हाय हाय करे बाय यो तोड बरं हाय यार परम तेजस लोग वीडियो एडिट करेंगे तो ಇವರಿಬ್ರು ಅಳೆಂದ್ರು ಇವ್ರು ये असं येत नाही की रे असं थांब रे बघा रे केलं नाही ಒಬ್ಬನ್ ಬರ್ಮಡ ಹಾಕೊಂಡಾನೆ ಒಬ್ಬನ್ ಪ್ಯಾಂಟ್ ಹಾಕೊಂಡಾನೆ ಟಿ ಶರ್ಟ್ ಒಬ್ಬನ್ ನಿಂತ್ಕೊಂಡು ಜನ ಒಬ್ಬನ ಹೆಸರಾಗಾನೆ ನೀವು ಹೋಗಿ ಹೋಮ್ವರ್ಕ್ ಮಾಡ್ಬೇಕಂತೆ ಏ ಸಕಲ ಪೂಜಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಮದುವೆ ಆದಾಗಿಂದ ನಮ್ಮಣ್ಣ ಅತ್ತಿಗೆ ನನ್ನ ಬರ್ಡೇಗೆ ಬಂದಿರೋದು. ಅದೇನೋ ಕಾಲಕ್ಕೆ ಕೂಡ ಬರ್ತಿದ್ದಿಲ್ಲ ಅನಿಸುತ್ತೆ, ಬಂದಿದ್ದಿಲ್ಲ. ಆ್ಯನಿವರ್ಸರಿ 1-2 ಸತಿ ಬಂದಿದ್ದಾರೆ, ಬಟ್ ಬರ್ಡೇಗೆ ಬಂದಿಲ್ಲ. ಇದು ಫಸ್ಟ್ ಟೈಮ್ ನನ್ನ ಬರ್ಡೇಗೆ ಬಂದಿರೋದು. ನಾನು ಅಣ್ಣನ ಬರ್ಡೇಗೆ ತುಂಬ ಸತಿ ಹೋಗಿದ್ದೀನಿ, ಪರಮ್ ತೇಜಸ್ ಬರ್ಡೇಗೆ ಹೋಗಿದ್ದೀನಿ, ಬಟ್ ನನ್ನ ಬರ್ಡೇಗೆ ಫಸ್ಟ್ ಟೈಮ್ ನನ್ನ ಮದುವೆ ಆದಾಗಿಂದ ಬಂದಿರೋದು. 10 ಇಯರ್ಸ್ ಆದಮೇಲೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ನೈಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ, ಫೋಟೋಶೂಟ್ ಮಾಡ್ಕೊಂಡ್ವಿ. ಆಮೇಲೆ ಆವತ್ತಿನ ದಿನ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಿ ಅಲ್ಲೇ ಊಟನ ಮುಗಿಸ್ಕೊಂಡು ನಾವು ಅವರಿಗೆ ಮನೆಗೆ ಬಿಟ್ಟು ಬರ್ತಾನ ನೋಡಿ ನಾನು ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದು ವಿಡಿಯೋಸ್ ಇದೆ, ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಉಡುಪಿರಲಿ, ಇರುವಂತ ನೂರು ಕೈ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ನೂರು ಜನ್ಮಕ್ಕೂ ನಮಸ್ಕಾರ ಫ್ರೆಂಡ್ಸ್, ಸಿಕ್ಕಿದ್ರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತಿದ್ರೆ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾವು ನನ್ನ ಸ್ಕೂಲಿಂದು ಅಡ್ಮಿಷನ್ ಮಾಡ್ಸಕ್ಕೆ ಹೊಂಟೀವಿ. ನನ್ನ ಬುಕ್ಸ್ ಇವತ್ತೇನಿದೆ ಹೇಳು. ಫಸ್ಟ್ ನಮ್ಮ ಅಮ್ಮನ ಬರ್ತ್ಡೇ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹ್ಯಾಪಿ ಬರ್ಡೇ ಅಂತ ಹಾಕ್ರಿ. ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಕ್ಬಿಡ್ರಿ. ಸೊ ಇವತ್ತು ನಾನು ಕಮೆಂಟ್ ಎಲ್ಲ ನೋಡ್ತೀನಿ, ಸರಿನಾ? ಇವತ್ತು ನನ್ನ ಸ್ಕೂಲಿನ ಬುಕ್ಸ್ ಎಲ್ಲ ತಗೊಂಡು ಬರಕ್ಕೆ ಹೋಗ್ಬೇಕು. ನೆಕ್ಸ್ಟ್ ನನಗೆ ಏನಂತ ಏನೋ ಗೊತ್ತಿಲ್ಲ, ನಮ್ಮಮ್ಮ ಕೇಳ್ರಿ ಎಲ್ಲ. ನೈಟು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ, ಮಸ್ತಿತ್ತು. ಅದೆಲ್ಲ ಗ್ಲಿಮ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಹಾಯ್ ಹಾಯ್ ಹಸಗಡ ಹಾಯ್ ಸೋನಾಲಿಕಾ ಅಲೆಕ್ಸ್. ನಂದು ಅಡ್ಮಿಷನ್ ಆಯ್ತು, ಬುಕ್ಸ್ ಎಲ್ಲ ತಗೊಂಡ್ಬಂದಿದ್ದೀವಿ. ನಾಳೆಯಿಂದ ಸ್ಕೂಲಿಗೆ ಹೋಗೋದು. ನಾಳೆಯಿಂದ ಸ್ವಲ್ಪ ನಾನು ವಿಡಿಯೋಸ್ ಸ್ವಲ್ಪ ಕಮ್ಮಿ ಕಾಣಿಸ್ತೀನಿ, 4 ಗಂಟೆಗೆ ಕಾಣಿಸ್ತೀನಿ.
ಸೊ ಬನ್ನಿ ನೆಕ್ಸ್ಟ್ ಎಲ್ಲಿ ಹೋಗೋಣಂತ ನಮ್ಮಮ್ಮ ಹೇಳ್ತಾರೆ, ನಾನೇನು ಹೇಳಲ್ಲ. ಹೋಟ್ಲಗಡೆ ಬಗದ್ ಹೋಯ್ತು ಫ್ರೆಂಡ್ಸ್ ಬರ್ಡೇದ ಅರ್ಧ ದಿನ ಮುಗೀತು. ನಮ್ಮ ಮನೆಯವ್ರು 2 ಜೊತೆ ಬಟ್ಟೆ ಕೊಡಿಸಿದ್ದಾರೆ, ಕೇಕ್ ತಂದರು, ಕೇಕ್ ಕಟ್ ಮಾಡಿದ್ವಿ. ಇದು ಒಂದು ಜೊತೆ ನೈಟ್ ಹಾಕ್ಕೊಂಡಿದ್ನಲ್ಲ, ಅದು ಒಂದು ಜೊತೆ ಕೇಕ್ ಕಟ್ಟಿಂಗಿಗೆ ಹಾಕ್ಕೊಂಡಾಗ ಅದು ಒಂದು ಜೊತೆ, ಇದು ಒಂದು ಜೊತೆ. ಸೊ ನಾಳೆ ಮತ್ತೆ ಊರಿಗೆ ಹೋಗ್ತಾರೆ, ಬ್ಯಾಕ್ ಟು ಡ್ಯೂಟಿ. ನಾವು ಕೂಡ ಬ್ಯಾಕ್ ಟು ಡ್ಯೂಟಿನೇ. ಮತ್ತು ಜಗನ್ ಸ್ಕೂಲ್ ಸ್ಟಾರ್ಟು ಬೆಳಗ್ಗೆನೇ. ಅವನಿಗೆ ರೆಡಿ ಮಾಡಿ 8:20 ಅಂದ್ರೆ ರೆಡಿ ಇರಬೇಕು ಅವನು. ಸೊ ಅವನದು ರೊಟೀನ್ ಸ್ಟಾರ್ಟ್. ಈಗ ಹೇಗಿರುತ್ತೆ ಅಂತ ಮಧ್ಯೆ ಮಧ್ಯೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಿರ್ತೀನಿ. ಆಮೇಲೆ ಎಲ್ಲಾದರೂ ಊರಿಗೆ ನಾವು ಹೋದರೆ ಅದನ್ನು ವಿಡಿಯೋ ಮಾಡ್ತಾ ಇರ್ತೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಮುಂಬೈ ಮಸ್ತಿಗೆ ಬಂದಿದ್ದೀವಿ. ಇಲ್ಲಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಈಗ 5 ಗಂಟೆ ಆಗಿದೆನಾ ಟೈಮು. ಸೊ ಒಂದು ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗಾಗಿ ಇಲ್ಲಿ ಚಾಟ್ ಐಟಮ್ ತಿನ್ನೋಣ ಅಂತ ಬಂದಿದ್ದೀವಿ. ಮಸ್ತಿರುತ್ತೆ ಫ್ರೆಂಡ್ಸ್. ನೀವು ಯಾರೆಲ್ಲ ದಾವಣಗೆರೆಯಲ್ಲಿ ಇದ್ದಿರಲ್ಲ ಬಂದು ಇಲ್ಲಿ ಟೇಸ್ಟ್ ಮಾಡಿ ಬನ್ನಿ. ನಾನು ಏನು ತೊಗೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಬಂದ ತಕ್ಷಣ ಫಸ್ಟು ಕಚೋರಿ ಆರ್ಡ್ರ್ ಮಾಡ್ತಾರೆ ನಮ್ಮ ಮನೆಯವರು. ನಾವೇನೆಲ್ಲ ಆರ್ಡ್ರ್ ಮಾಡಿದ್ವಿ ಅಂತ ನೋಡ್ತಿರಂತೆ. ನೋಡಿ ಇಲ್ಲಿ ಸೂಪರಾಗಿರುತ್ತೆ. ಸ್ನ್ಯಾಕ್ಸ್ ಅಂತೂ ಮಸ್ತಾಗಿರುತ್ತೆ. ಮಧ್ಯಾಹ್ನದಿಂದನೇ ಓಪನ್ ಇರುತ್ತೆ, ಒಂದು 12 o'clock ಓಪನ್ ಇರುತ್ತೆ. ಇಲ್ಲಿ ಯಾರ್ಯಾರೆಲ್ಲ ಹೋಗಿಲ್ಲೋ ಹೋಗಿ ಟೇಸ್ಟ್ ಮಾಡಿ. ಮಸ್ತ್ ಇರುತ್ತೆ, ರೀಸ್ನಬಲ್ ರೇಟು. ನೋಡಿ ದಹಿಪುರಿ ಎಷ್ಟು ಸಖತ್ತಾಗಿದೆ, ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೆಲ್ಲ ಕೇಳ್ಬೋದು, ಬೆಂಗಳೂರು ಅಂತ ಹೇಳಿದ್ರಿ, ದಾವಣಗೆರೆಗೆ ಬಂದಿದ್ದೀರಲ್ಲ ಮತ್ತೆ ಅಂತ. ಸೊ ಇದ್ರದ್ದೆಲ್ಲ ಸ್ಟೋರಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ನ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಕುಂದ್ರಿಸ್ಕೊಂಡು ಏನೇನೆಲ್ಲ ಸ್ಟೋರಿ ಆಯಿತು ಅಂತ ನಾವು 1 by 1 ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನೋಡಿ ನಾನು ದಹಿಪುರಿ ತಿಂತಿದ್ದೀನಿ. ಸೂಪರಾಗಿತ್ತು ಫ್ರೆಂಡ್ಸ್, ಮಸ್ತಾಗಿತ್ತು. ಟೇಸ್ಟ್ ಅಂತೂ ಅದು ಬಾಯಲ್ಲಿ ಫುಲ್ಲು ಪೂರಿ ಹೋಗಿ ಮಸ್ತಿತ್ತು ಅಂದರೆ ಮಸ್ತಿತ್ತು. ಅದು ನನ್ನ ಬರ್ಡೇಗೆ ನಿನ್ನೆ ನಾನ್ ವೆಜ್ ಪಾರ್ಟಿ ಮಾಡಿದ್ವಿ. ಸೊ ಸಂಡೇ ನಾನ್ ವೆಜ್ ಫುಲ್ ಪಾರ್ಟಿ ಮಾಡಿದ್ವಿ. ಆ್ಯಂಡ್ ಇದು ನನಗೆ ಚಾಟ್ ಐಟಮ್ ಇಷ್ಟ ಅಂತ ಈ ಪಾರ್ಟಿ ಮಾಡ್ತಾ ಇದ್ದೀವಿ. ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿಂದ ಚಾಟ್ಸ್ ತಿಂದು ನಾನು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೆ. ಫ್ರೆಂಚ್ ಫ್ರೈಸ್ ಬರೋದು ವೇಟ್ ಮಾಡ್ತಿದ್ದೆ, ಇನ್ನೂ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ನಮ್ಮಮ್ಮಂದು ಆರ್ಡ್ರ್ ಒಂದು ಬಂದಿದೆ, ದಹಿಪುರಿ ಬಂದಿದೆ. ನಾ ಇನ್ನೂ ಒಂದು ಕಚೋರಿ ಹೇಳಿದ್ದೆ, 5 minutಸಲ್ಲಿ ಕೊಟ್ಬಿಡ್ತಾರೆ. ಕಚೋರಿನೂ ಬಂದೈತಿ. ಬನ್ನಿ ನಮ್ಮ ಫ್ರೆಂಚ್ ಫ್ರೈಸ್ ಬಂದಾಗ ಸಿಗ್ತೀನಿ. ಫ್ರೆಂಡ್ಸ್, ನಮ್ಮಮ್ಮನ ದಹಿಪುರಿ ಬಂದಿದೆ. ಇಲ್ಲಿದೆ ನಮ್ಮಮ್ಮನ ದಹಿಪುರಿ. ಖಾಲಿನೂ ಆಗಿದೆ ನಮ್ಮಮ್ಮ. ನನ್ನ ಫ್ರೆಂಚ್ ಫ್ರೈಸ್ ಬರ್ತಿದೆ. ನಮ್ಮ ಪಪ್ಪಾಯಿ, ನಮ್ಮ ತಮ್ಮ. ಬನ್ನಿ ನಮ್ಮ ಫ್ರೆಂಚ್ ಫ್ರೈಸ್ ಬಂದಾಗೆ ಸಿಗ್ತೀನಿ. ಸ್ಟೇ ಟ್ಯೂನ್. ಫ್ರೆಂಡ್ಸ್, ನಮ್ಮ ಫ್ರೆಂಚ್ ಫ್ರೈಸ್ ಕರೆದ್ರು. ಅದು ನನಗೆ ನಂಬರು ಸ್ವಲ್ಪ ಗೊತ್ತಾಗಿಲ್ಲ. 65 ನಮ್ಮದು, ಅವರು 65 ಹೇಳಿದ್ರೆ ಏನೋ ಗೊತ್ತಿಲ್ಲ. ಈಗ ಇನ್ನೊಂದ್ಸತಿ ಹೇಳ್ತಾರೆ, ಆಮೇಲೆ ಗೊತ್ತಾಗ್ತದೆ. ನಾನು ಹೋಗ್ತೀನಿ, ತೊಗೊಂಡ್ಬರ್ತೀನಿ. ಅಂದರೆ ಫ್ರೆಂಚ್ ಫ್ರೈಸ್ ನಾನು ಹೋಗ್ತೀನಿ. 65. ಇಲ್ಲಿ ಟೋಕನ್ ಕೊಡ್ತಾರೆ, ಅವರು ಕರೀತಾರೆ, ನಾವು ಹೋಗಿ ತೊಗೊಂಡು ಬರಬೇಕು. ಪಕ್ಕದಲ್ಲೇ ಇದೆ ಇದು ಶಾಪು. ಇಲ್ಲಿ ಸಿಟ್ಟಿಂಗ್ ಇದೆ, ಅಲ್ಲಿ ಸ್ಟ್ಯಾಂಡಿಂಗು. ಸೊ ನಾವಿಲ್ಲಿ ಬಂದು ಕೂತಿದ್ವಿ. ಫ್ರೆಂಚ್ ಫ್ರೈಸು ಎಲ್ಲ ಟೇಸ್ಟು ಸೂಪರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ನಮ್ಮ ಜಗನ್ ರಿವ್ಯೂ ಕೊಡ್ತಾನೆ. ಶಮ್ಮಗೊಂದು ಕೊಡು. ಹೆಂಗಿದೆ? ಮುಂಚೆನೂ ಇಲ್ಲೆಲ್ಲ ಫ್ರೆಂಚ್ ಫ್ರೈಸ್ ತಿಂದು ಎಲ್ಲ ಬಿಟ್ಬಿಟ್ಟಿವಿ ನಾವು. 2 years ಆದ್ಮೇಲೆ ಮತ್ತೆ ಬಂದ್ವಿ. 2 years ಆಯ್ತಾ? 2 years ಆಗಿ ಬಂದೆ. ಶಮ್ಮ ಸಣ್ಣನಿದ್ದ. ಅವಾಗ ತಿಂದಿತ್ತು. ಜ್ಯೂಸ್ ಆಯ್ತಾ? ಒಬ್ಬನೇ ಕೂತ್ಕೊಂಡು ಕಲಿ ಮಾಡಾನೆ. ಬೆಕ್ಕು ಹೆಂಗೆ ತಿಂತಿದೆ ನೋಡಲ್ಲಿ ಬೆಕ್ಕು. ನೀಟ ನಿಭಾಯಿಸಮ್ಮ. ಎಷ್ಟೊತ್ತು ಫ್ರೆಂಡ್ಸ್, ಒಂದು ಫ್ರೆಂಚ್ ಫ್ರೈಸಿಗೆ ಎಷ್ಟೊತ್ತು ಮಾಡೋರು ಗೊತ್ತಾ? ಸ್ಪೆಷಲ್ ಫ್ರೆಂಚ್ ಫ್ರೈಸ್ ಎಲ್ಲ ಇದು.
ನಾರ್ಮಲ್ ಮಸಾಲ ಮಸಾಲೆ ಆರ್ಡರ್ ಮಾಡಿದ್ರಾ? ಯಾವ ಕಡಗೊಂದು ಇದು ಎರಡು ಹಾಕೊಂಡ್ಬಿಟ್ಟಿನಿ. ಕಡಗ ಬಡ ಚೆನ್ನಾಗಿ ಸೂಪರ್ ಐತೆ. ಮಸ್ತ ನನ್ನ ತಮ್ಮ ಬೆಕ್ಕು ಥರ ಅವನು ಜ್ಯೂಸ್ ಕೊಡ್ದ, ನಂದು ಫ್ರೆಂಚ್ ಫ್ರೈಸ್ ತಿನ್ನೋದು ಬಂದ. ಬೆಕ್ಕು ತಿನ್ಬೇಕು ಇಲ್ಲ ನೋಡ್ರಿ, ನಾನು ಬೆಕ್ಕು ನನ್ನ ತಮ್ಮ. ಫಿಲ್ಮ್ ಕೊಡೋದಿಲ್ಲ. ಬನ್ನಿ ನಿಮಗೆ ಫ್ರೆಂಚ್ ಫ್ರೈಸ್ ತಿಂದು ಬ್ಯಾಟಿಂಗ್ ಮಾಡಿ ಸಿಗ್ತೀನಿ. ಫ್ರೆಂಡ್ಸ್ ತಿಂದೀವಿ ಫ್ರೆಂಚ್ ಫ್ರೈಸ್, ಮುಗ್ದಿದೆ ನಂದು. ಸೊ ಫ್ರೆಂಡ್ಸ್ ಬನ್ನಿ ಈಗ ತೇಜಸ್ ಪರಮೇನ್ ಮನೆಗೆ ಹೋಗೋಣ, ಅಲ್ಲೂ ಬ್ಯಾಟಿಂಗ್ ಮಾಡೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಎಲ್ಲರೂ ಬರ್ರಿ, ಕುಂತಿರಲ್ಲ ಬನ್ನಿ. ಮನೆ ಅದು ನನ್ನ ತಮ್ಮ ಹಾಯ್ ಮಾಡು. ಬನ್ನಿ ಕಾರ್ ಹತ್ರ ಹೋಗೋಣ, ಹೋಗಿ ಅದು ಸಿಗ್ತೀನಿ. ಲೆಟ್ಸ್ ಗೋ. ಲಾಕ್ ತೆಗೀರಿ. ಈ ಹೋಟೆಲಿಗೆ ಬಂದು ನಿನ್ನೆ ನಾನ್ ವೆಜ್ ಪಾರ್ಟಿ ಆಯಿತು. ಇವತ್ತು ಚಾಟ್ ಐಟಮ್ ತಿಂದೆ, ಫೇವ್ರೆಟ್ ದಹಿ ಪುರಿ ಅದೆಲ್ಲ ತಿಂದೆ, ಮಸ್ತ್ ಇತ್ತು. ಈಗ ನಮ್ಮ ಅಣ್ಣ ಇನ್ವೈಟ್ ಮಾಡಿದ್ದಾನೆ, ಸೊ ಈಗ ಅಲ್ಲಿ ಹೋಗೋಣಂತೆ. ಬರ್ಡೇ ಅಂತೂ ಸೂಪರ್ ಆಯಿತು. ಇನ್ನೂ 12 ಗಂಟೆ ತನಕ ಟೈಮ್ ಇದೆ, ನೋಡೋಣ ಬನ್ನಿ ಏನೇನಿರುತ್ತೆ. ಫ್ರೆಂಡ್ಸ್ ಈ ಹೋಟೆಲಿಗೆ ಬನ್ನಿ, ನೀವು ನೇಮ್ ನೋಡ್ಕೊಂಡ್ಬಿಡ್ರಿ. ಈ ಹೋಟೆಲಿಗೆ ಬನ್ನಿ, ಚೆನ್ನಾಗಿ ಊಟ ಸಿಗ್ತೈತಿ. ಬನ್ನಿ ಆನೆ ತಗೊಂಡು ಹೋಗೋಣ. ಲೆಟ್ಸ್ ಗೋ. ನಾನು ಬಗಲು ತೆಗಿತೀನಿ. ನೋಡಿ ನಮ್ಮ ದಾವಣಗೆರೆಯ ರೋಡ್ಗಳು ಎಷ್ಟು ಚೆನ್ನಾಗಿದೆ, ಫುಲ್ ಸ್ಮಾರ್ಟ್ ಸಿಟಿ. ಬೆಂಗಳೂರಲ್ಲಂತೂ ಬರೀ ಹಳ್ಳ, ದಿಣ್ಣೆ ಯಪ್ಪ ದೇವರೇ. ಬಿಲ್ಡಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಬಿ ರೋಡ್ ಅಂತೂ ಫುಲ್ ಇಂಪ್ರೂವ್ ಮಾಡಿದ್ದಾರೆ ನೋಡಿ. ಫುಲ್ ಎಲ್ಲ ಕಡೆ ಗ್ರೀನರಿ. ಏನು ಮಾಡ್ತಿದ್ದೀರಾ? ಈಗ ನಾವು ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗ್ಬೇಕಿತ್ತು ಬಟ್ ಆಗಲಿಲ್ಲ. ಈಗ ಸಂಜೆ ತಂಪೊತ್ತಲ್ಲಿ ಹೋಗ್ತಾ ಇದ್ದೀವಿ ಆರಾಮಾಗಿ. ಸೊ ಹೋಗೋಣ ಬನ್ನಿ ದುಗ್ಗಮ್ಮನ ದೇವಸ್ಥಾನಕ್ಕೆ. ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗೋ ರೋಡ್ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ನಾವು ಹೊಂಡ ಸರ್ಕಲಿಂದ ಹೋಗ್ತಾ ಇದ್ದೀವಿ ದುಗ್ಗಮ್ಮನ ದೇವಸ್ಥಾನಕ್ಕೆ. ಆ್ಯಂಡ್ ಅವತ್ತು ಸೋಮವಾರ ಇತ್ತಲ್ವಾ, 22 ನನ್ನ ಬರ್ಡೇ ಇದ್ದಿದ್ದು. ಸೋಮವಾರ ಇತ್ತು, ರಶ್ ಇರಲಿಲ್ಲ, ಫ್ರೀ ಇತ್ತು. ನೆಕ್ಸ್ಟ್ ಡೇನೇ ಎಡೆ ಜಾತ್ರೆ ಇತ್ತು ಅಂತ ಅದರ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅಲ್ಲಿ. ನಾವು ದುಗ್ಗಮ್ಮನ ದೇವಸ್ಥಾನಕ್ಕೆ ಒಳಗೋಗಿದ್ದು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವ್ಲಾಗ್ನ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.